ಪ್ರಿಯ ವೀಕ್ಷಕರೇ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ನಮ್ಮ ಕರ್ನಾಟಕದ ನಡೆದಾಡುವ ದೇವರು ಆನಂದ್ ಗುರೂಜಿಯವರು ಅವ್ರು ಯಾರೋ ನಾನಂದ್ರೆ ನಂಬರ್ ಅಂದ್ರೆ ನಾನು, ಇವ್ರ ಬಗ್ಗೆ ಒಂದು 4 ಮಾತುಗಳು. ನಿಜವಾಗ್ಲೂ ಇಂಥವ್ರಿಗೆ ಫೋನು ಏನು ಮಾಡ್ತಾರೋ, ಏನು ಟಿ ವಿಯವ್ರು ಕುಂತ್ಕೊಂಡು ಮಾಡ್ಕೊತಾರೋ, ಇಲ್ಲ ಯಾರ್ಯಾದ್ರು ನಿಜವಾಗ್ಲೂ ಸಮಸ್ಯೆ ಇದ್ರೆ ಕೇಳೋಕೆ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇಂಥ ಅಯೋಗ್ಯರಿಗೆ ಫೋನ್ ಮಾಡ್ತಿರಲ್ಲ, ನಿಮ್ಮಂಥ ಮುಟ್ಟಾಳರು ಪ್ರಪಂಚದಲ್ಲಿ ಎಲ್ಲೆಲ್ಲೂ ಸಿಗಲ್ಲ. ಅಂಥ ಮುಟ್ಟಾಳರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಯಾಕಂದರೆ ಅವ್ರ ಭವಿಷ್ಯನೇ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಜೀವನನೇ ಅವ್ರಿಗೆ ಗೊತ್ತಿರಲ್ಲ. ನೀವು ಹಾಕಿರ್ತಕ್ಕಂಥ ಭಿಕ್ಷೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ಇವು ಎಲ್ಲ ಕೊಡಂಗಿಗಳು. ಇಂಥವ್ರಿಗೆ ನೀವು ಫೋನ್ ಮಾಡಿ ನನ್ನ ಮಗನಿಗೆ ಮದುವೆ ಆಗಲ್ಲ, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ಯಾವಾಗ ಆಗುತ್ತೆ, ಯಾವಾಗ ಆಗಬೇಕು, ಯಾವಾಗ ಆಗುತ್ತೆ, ಎಲ್ಲಿ ಸಿಗುತ್ತೆ ಹುಡುಗಿ, ಹೆಂಗೆ ಮಾಡಬೇಕು ಅಂತೇಳಿ ಇಂಥ ಅಯೋಗ್ಯರ ಹತ್ರ ಕೇಳ್ತಿರಲ್ಲ. ನಿಜವಾಗ್ಲೂ ನೀವೆಂಥ ಅಯೋಗ್ಯರು, ನೀವೆಂಥ ಮುಟ್ಟಾಳರು. ಅವ್ರ ಬಗ್ಗೆ ಅವರೇ ಮಾತಾಡಿರೋದು ವಿಡಿಯೋ ಬರ್ತಾಯಿದೆ, ನಾನು ಕೇಳ್ತೀನಿ ಕೇಳಿ. ಮದುವೆ ಆಗಂಗಿದ್ರೆ ಆಗುತ್ತೆ, ಆಗಲಿಲ್ಲ ಅಂದರೆ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಾವು 2090ನೇ ಇಸ್ವಿಲಿ ಅವಾಗೆಲ್ಲ ಸ್ಕ್ಯಾನಿಂಗ್ ಮಾಡೋದು ಬಂತಲ್ಲ ಹೊಸ್ದಾಗಿ, ಅವಾಗ ಒಳಗಡೆ ಹೆಣ್ಣಿದ್ರೆ ಎಲ್ಲ ಸಾಯಿಸ್ಕೊಂಬಿಡೋರು. ಈಗ ಆ ಪರಿಸ್ಥಿತಿ ಇವತ್ತಿನ ಜನಕ್ಕೆ ತಟ್ಟುತ್ತಾ ಇದೆ. ಅವಾಗೇನಾದ್ರು ನಾವು ಸ್ಕ್ಯಾನಿಂಗ್ ಮಾಡಿಸಿ ಆ ಹೆಣ್ಮಕ್ಳನ್ನ ಸಾಯಿಸಲಿಲ್ಲ ಅಂದಿದ್ರೆ, ಹೊಟ್ಟೆ ಒಳಗೆ ಕೊಲೆ ಮಾಡಲಿಲ್ಲ ಅಂದಿದ್ರೆ, ಇವತ್ತಿನ ಹೆಣ್ಮಕ್ಳು ಸಿಗೋರು ಮದುವೆಗೋಕ್ಕೆ. ಆದರೆ ಇವತ್ತು ಹೆಣ್ಮಕ್ಳು ಸಿಗ್ತಾಯಿಲ್ಲ ಮದುವೆಗೋಕ್ಕೆ. ಅವತ್ತು ಸರಿಯಾದ ರೀತಿಯಲ್ಲಿ ಇವತ್ತು ಇದ್ದಿದ್ರೆ ಇವತ್ತು ಹೆಣ್ಮಕ್ಳು ಕೊರತೆ ಇರ್ತಾ ಇರಲಿಲ್ಲ. ಆದರೆ ಹುಡುಗರು ಇವತ್ತು ಪಾಪ 30 ವರ್ಷ ಆದರೂ ಮದುವೆ ಇಲ್ಲ, 35 ವರ್ಷ ಆದರೂ ಮದುವೆ ಇಲ್ಲ ಅಂಥ ಪರಿಸ್ಥಿತಿಗೆ ತಗೊಂಬಂದಿಟ್ಟಿದ್ದಾರೆ. ಇಂಥ ಅಯೋಗ್ಯರ ಮಾತು ಕೇಳಿ ನೀವು ಫೋನ್ ಮಾಡ್ಕೊಂಡು, ನೀವು ಟೆನ್ಷನ್ ಮಾಡ್ಕೊಂಡು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂತೀರಲ್ಲ, ನಿಮ್ಮಂಥ ಮುಟ್ಟಾಡ್ರು ಯಾರಿಲ್ಲ. ದಯವಿಟ್ಟು ಆ ವಿಡಿಯೋ ಬರ್ತಾಯಿದೆ ನೋಡಿ. ನಡೆದಾಡುವ ದೇವರು ನಮ್ಮ ನಾನೊಂದು ನಂಬರ್ ಅಂದ್ರೆ ನಾನು. ನಮಸ್ತೆ ಗುರುಗಳೇ. ನಮಸ್ಕಾರ. ಡೇಟ್ ಆಫ್ ಬರ್ತ್ ಕೊಡಿ. 29/7/1988. 1988. ಟೈಮಿಂಗ್ಸು ಮಧ್ಯಾಹ್ನ 1:30. ಏನು ಮಾಡ್ತಾರೆ ಮಗ ಮನೆ ಕಡೆ ಮನೆ ಕಟ್ಟೋದು. ನಿಮ್ಮ ಮಗನಿಗೆ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ. ಹೌದಾ ಗುರುಗಳೇ? ಹಾಳಾಗೋಯ್ತು ಜಾತಕ. 7ನೇ ಮನೇಲಿ ಶನಿ ಇದ್ದಾನೆ, ನೀಚ ಶನಿ. ಗುರು 6ನೇ ಮೇಲೆ ಇದ್ದಾನೆ, ಮುಂಡ ಮುಚ್ಕೋಯ್ತು ಜಾತಕ. ಹೌದಾ ಗುರುಗಳೇ? 10ನೇ ಮೇಲೆ ಚಂದ್ರ ಇನ್ನೂ ಯಾಕೆ ಕೊಟ್ಟು ಹೋಗೈತೆ. ಮದುವೆ 2 ಮದುವೆ ರೆಡ್ ಮಾಡಿ ಕೇಳಿ. ಮೊದಲನೇ ಬುಂಡೆ ಹೊಡಕ್ಕೆ ಹೋಯ್ತಾಳೆ, ಸೊಸೆ ಬಂದವಳ್ಳಿ ಮನ. 7ನೇ ಮನೆ ಚಂದ್ರ ಅಂತಾರ. 7ನೇ ಮನೇಲಿ ಚಂದ್ರ. ನೀವು ಸಂಜೆ 1:30 ಇರ್ತಾನೆ, ಮಧ್ಯಾಹ್ನ 1:30. ಅದನ್ನೇ 7ನೇ ಮನೇಲಿ ಶನಿ ಇದ್ದಾನೆ, ತುಲಾ ಲಗ್ನ. ಹಾಗಾಗಿ ನಿಮ್ಮ ಬರ ಸೊಸೆ ಬಂದವಳು ನಿಮ್ಮ ಬುಲ್ಡ ಹೊಡಕ್ಕೆ ಹೋಯ್ತಾಳೆ. ತೆಗೆದ್ಮೇಲೆಲ್ಲ ಒದಿತಾಳೆ ನಿಮಗೆ ಜಗಳ ಆದ್ರೆ. ನೀವು ಅತ್ತೆ ಒದಿತಿದ್ರಲ್ಲಿ, ಸೊಸೆ ಒದಿತಿದ್ರಲ್ಲ, ನಿಮಗೆ ಅಂತ ತೆಗೆದ್ಮೇಲೆ ಜಾಸ್ತಿ ಒದಿತಾಳೆ ಅವಳು. 4ನೇ ಸಪ್ತಮದಲ್ಲಿದ್ದಾನೆ. 4ನೇನಾಗಿ 7ನೇ ಮನೆಗೆ ಬಂದು ನೀಚಾರೆ ಅತ್ತೆ ಗೂಸ್ ಬೀಳ್ತಾವೆ. ಇಲ್ಲ ಅತ್ತೆ ಮೇಲೆಲ್ಲ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ತಾಳೆ. ನಾನು ಸಾಯ್ಸಕ್ಕೆ ಬಂದಿದ್ದು, ಮಲ್ಗತ್ನಲ್ಲಿ ಮೆಟೇಡ್ಸಕ್ಕೆ ಬಂದಿಲ್ಲ ಅಂತ. ಹಲೋ ಏನ್ ಮಾಡೋದು ಗುರುಗಳೇ? ನಿಮ್ಮ ಮಗನ ಮದುವೆ ಮಾಡಬೇಡಿ, ಯಾವ್ದಾರು ಆಶ್ರಮಕ್ಕೆ ಉಟ್ಬಿಡಿ. ಹೌದಾ ಗುರುಗಳೇ? ಅಲ್ಲ ರೀ, ನೀವು ಮದುವೆ ಆದ ತಕ್ಷಣ ನೀವು ಅವನ ಜೊತೆ ಸೇರಬೇಡಿ, ಅವನ್ನ ಬೇರೆ ಕಳಿಸಿ. ಮಕ್ಳು ಮರಿ ಹುಟ್ಟಿದ್ಮೇಲೆ ಶುರು ಆಗುತ್ತೆ. ಮಕ್ಳು ಮರಿ ಹುಟ್ಟೋವರೆಗೂ ಏನಾದ್ರು ಜಗಳ ಪಗಳ ಆಯಿತು, ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ, ಬೇಲ್ ತಗೋಬೇಕಾಗತ್ತೆ ಮನೆಯಲ್ಲವ. ಹೌದಾ ಗುರುಗಳೇ? ಅದಕ್ಕೆ ಪರಿಹಾರ ಏನು ಇಲ್ಲ ಗುರುಗಳೇ? ಒಂದು 3 ಸ್ಟೋನ್ ಕೊಡ್ತೀನಿ. ಆ ಸ್ಟೋನನ್ನು ನೀರಲ್ಲಿ ಹಾಕೊಂಡು ಸ್ನಾನ ಮಾಡಿ, ತುಂಬ ಒಳ್ಳೇದಾಗುತ್ತೆ. ತಿನ್ನಲ್ಲ ಶನೇಶ್ವರನ ಟೆಂಪಲ್ಗೆ ಹೋಗಿ. ಯಾವಾಗ ತರಿಸ್ಕೊತೀರಾ? ಯಾವತ್ತು ಬರ್ಬೇಕು ಗುರುಗಳೇ? ಯಾವತ್ತ? ನಾಳೆನೇ ಬರ್ರಿ. ಆಯ್ತು ಗುರುಗಳೇ. ಅದೇ ಬೆಂಗಳೂರಿಗೆ ಬರ್ಬೇಕಲ್ಲ? ಬರೋದೇನು ಬೇಡ, ನೀವು ಆನ್ಲೈನಲ್ಲೇ ಕಳಿಸ್ಕೊಡ್ತೀನಿ. ಆಯ್ತು ಗುರುಗಳೇ.